ಜೂನ್ 3ರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿರುವ ವಿವೇಕಾನಂದ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ನೀಡುವ ಮೂಲಕ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಜೆಡಿಎಸ್ ನಾಯಕರು ಮನವಿ ಮಾಡಿದರು. ಮಂಡ್ಯದ ಅಮರಾವತಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಮುಖಂಡರು ತೀರ್ಮಾನ ಮಾಡಿ ವಿವೇಕಾನಂದ ಅವರನ್ನ ಕಣಕ್ಕಿಳಿಸಿದ್ದು, ಬಿಜೆಪಿ ಜೆಡಿಎಸ್ ನಾಯಕರು ಒಂದಾಗಿ ವಿವೇಕಾನಂದ ಅವರನ್ನ ಗೆಲ್ಲಿಸುವ ಕೆಲಸ ಮಾಡುತ್ತಿದ್ದೇವೆ. ಶಿಕ್ಷಕರು ವಿವೇಕಾನಂದ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತ ಮನವಿ ಮಾಡಿದರು. 3ನೇ ತಾರೀಕು ನಡೀತಾ ಇರತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ಎನ್ಡಿಎ ಅಭ್ಯರ್ಥಿಯಾಗಿ ಮಾನ್ಯ ವಿವೇಕ್ ಅವರನ್ನ ಎರಡು ಪಕ್ಷಗಳಿಂದ ತೀರ್ಮಾನ ಮಾಡಿ ಅಭ್ಯರ್ಥಿ ಮಾಡಿ ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ನನ್ನ ಜಿಲ್ಲೆಯ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಎನ್ಡಿಎ ಅಭ್ಯರ್ಥಿ ವಿವೇಕ್ ಅವರ ಪರವಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಜೊತೆಗೆ ನಮ್ಮ ಟಿವಿ ಮಾಧ್ಯಮದ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಅತ್ಯಂತ ಬಹುಮತ ಕೊಟ್ಟು ನಮ್ಮ ಅಭ್ಯರ್ಥಿನ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದೀವಿ. ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮಂಡ್ಯ, ಹಾಸನ, ಚಾಮರಾಜನಗರ, ಮೈಸೂರು ಜಿಲ್ಲೆಗಳನ್ನು ಒಳಗೊಂಡಿದೆ. ನಾನು 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿ ಸದನದ ಒಳಗೆ ಮತ್ತು ಹೊರಗೆ ಪದವೀಧರರು ಹಾಗೂ ಶಿಕ್ಷಕರ ಪರ ಹೋರಾಟ ಮಾಡಿದ್ದೇನೆ. ಶಿಕ್ಷಕರ ಸಮಸ್ಯೆಗಳು, ಹೋರಾಟಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ ಎಂದರು. ಈ ಬಾರಿ ನಾನು ಕೂಡ ಆಕಾಂಕ್ಷಿತನಾಗಿದ್ದರೂ ವರಿಷ್ಠರು ವಿವೇಕಾನಂದ ಅವರಿಗೆ ಅವಕಾಶ ನೀಡಿದ್ದಾರೆ. ಶಿಕ್ಷಕರು ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಬೇಕು ಅಂತ ಕೋರಿದ್ರು. ಕಾಂಗ್ರೆಸ್ ಪಕ್ಷಕ್ಕೂ ಶಿಕ್ಷಕರಿಗೂ ಆಗಬರುವುದಿಲ್ಲ. ಕಾಂಗ್ರೆಸ್ ಪಕ್ಷ ಎಂದೂ ಶಿಕ್ಷಕರ ಪರವಾಗಿ ನಿಲ್ಲಲಿಲ್ಲ. ದೇವೇಗೌಡರು ಗುತ್ತಿಗೆ ಶಿಕ್ಷಕರನ್ನ ಖಾಯಂ ಮಾಡಿದ್ರು. ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರು ಶಿಕ್ಷಕರ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಶಾಲಾ ಕಾಲೇಜುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತೆರೆದಿದ್ದು ಶಿಕ್ಷಕರ ನೇಮಕಾತಿ ಹಾಗೂ ಭರ್ತಿ ಮಾಡಿದ್ದು ಎಂದರು. ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್, ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಒಂದು ಕಡೆ ನೆಲೆ ನಿಂತವರಲ್ಲ. ಒಂದೊಂದು ಚುನಾವಣೆಯಲ್ಲೂ ಒಂದೊಂದು ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ಅವರು ಮೂಲತಃ ಶಿಕ್ಷಕರಲ್ಲ. ವಿವೇಕಾನಂದ ಅವರು ಶಿಕ್ಷಕರ ಕ್ಷೇತ್ರಕ್ಕೆ ಹೊಸ ಮುಖವಾಗಿದ್ದು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಬಂದಿದ್ದಾರೆ. ಅವರಿಗೆ ಶಿಕ್ಷಕರು ಆಶೀರ್ವಾದ ಮಾಡಿ ಒಂದು ಅವಕಾಶ ನೀಡಲಿ ಅಂತ ಮನವಿ ಮಾಡಿದರು. ಬರುವ ತಿಂಗಳ 3ನೇ ತಾರೀಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಮೈಸೂರು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಯ 4 ಜಿಲ್ಲೆಗಳು ಈ ಶಿಕ್ಷಕರ ಕ್ಷೇತ್ರದ ಚುನಾವಣಾ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಈ ಹಿಂದೆ ನಾನು ನಮ್ಮ ಪಕ್ಷದಿಂದ 2 ಬಾರಿ ಆಯ್ಕೆಯಾಗಿ 12 ವರ್ಷಗಳ ಕಾಲ ಸದನದ ಒಳಗೆ ಹೊರಗೆ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರೂ ಶಿಕ್ಷಕರ ಪರವಾಗಿ ಹೆಚ್ಚಿನ ಹೋರಾಟ ಮಾಡ್ತಾ ಬಂದಿದ್ದೆ. ಸಂಘಟನೆಗಳ ಮೂಲಕ ಕಳೆದ 40 ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ಅವರ ಹೋರಾಟವನ್ನು, ಅವರ ಸಮಸ್ಯೆಗಳನ್ನು ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತರುವಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ಕಂಡಿದ್ದೆ. ಈ ಬಾರಿ ನಾನು ಒಬ್ಬ ಆಕಾಂಕ್ಷಿತನಾಗಿದ್ದೆ. ಇವತ್ತು ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಸೇರಿ ಎನ್ಡಿಎ ಅಭ್ಯರ್ಥಿಯಾಗಿ ಕೆ ವಿವೇಕಾನಂದ ಅವರನ್ನ ಘೋಷಣೆ ಮಾಡಿ ಕಳೆದ 7-8 ದಿನಗಳ ಚುನಾವಣಾ ಪ್ರಚಾರ ನಿರಂತರವಾಗಿ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ನಾನು ತಮ್ಮ ಮೂಲಕ ಎಲ್ಲ ಶಿಕ್ಷಕರನ್ನು, ಅದು ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಉಪನ್ಯಾಸಕರು, ಪ್ರಾಚಾರ್ಯರು, ಪ್ರಾಧ್ಯಾಪಕರೆಲ್ಲರನ್ನು ಈ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಎನ್ಡಿಎ ಅಭ್ಯರ್ಥಿಗೆ ನೀವು ಕೆ ವಿವೇಕಾನಂದ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡಬೇಕು. ಕಾರಣ, ಯಾವತ್ತೂ ಶಿಕ್ಷಕರ ಪರವಾಗಿ ನಿಂತಂಥದ್ದು ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ. ಕಾಂಗ್ರೆಸ್ ಪಕ್ಷಕ್ಕೂ ಶಿಕ್ಷಕರಿಗೂ ನೌಕರರಿಗೂ ಯಾವತ್ತೂ ಆಗಬರಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಶಿಕ್ಷಕರ ಪರವಾಗಿ ಮತ್ತು ನೌಕರರ ಪರವಾಗಿ ನಿಲ್ಲೇ ಇಲ್ಲ. ಆದರೆ ಜಾತ್ಯತೀತ ಜನತಾದಳ, ಅದರಲ್ಲೂ ವಿಶೇಷವಾಗಿ ಪೂಜ್ಯ ದೇವೇಗೌಡಜಿಯವರು ಕಾಂಟ್ರಾಕ್ಟ್ ಶಿಕ್ಷಕರನ್ನ, ಉಪನ್ಯಾಸಕರನ್ನ ಕಾಯಮತ್ತೆ ಮಾಡೋದ್ರಿಂದ ಹಿಡಿದು ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಕರನ್ನು, ಶಾಲೆಗಳನ್ನು, ಕಾಲೇಜುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊಸದಾಗಿ ತೆರೆದಿದ್ದು, KPC ಶಾಲೆಗಳನ್ನು ಮಾಡಿದ್ದು ಮತ್ತು ಶಿಕ್ಷಕರನ್ನು ತುಂಬಿದ್ದು, ಶಿಕ್ಷಕರಿಗೆ ಬಡ್ತಿ ಕೊಟ್ಟಿದ್ದು, ದೊಡ್ಡ ಕೆಲಸವನ್ನು ಮಾಡಿದ್ದು
ಈ ಜಾತ್ಯತೀತ ಜನತಾದಳ, ಜನತಾ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಈ ಭಾಗದಲ್ಲಿ ಮತ್ತು ಬಹುಪಾಲು ಈ ಎರಡೂ ಪಕ್ಷಗಳಿಂದಲೇ ಈ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಶಾಸಕರು ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ತಾ ಬಂದಿದ್ದಾರೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ತಮಗೆ ಗೊತ್ತಿದೆ. ಅವರು ಒಂದು ಕಡೆ ನೆಲೆ ನಿಂತವರಲ್ಲ, ಒಂದೊಂದು ಚುನಾವಣೆಗೆ ಒಂದೊಂದು ಕಡೆ ಹೋದಂಥವ್ರು, ಮತ್ತು ಅವರು ಕೂಡ ಮೂಲತಃ ಶಿಕ್ಷಕರೇನಲ್ಲ. ಆದರೆ ಇವತ್ತು ವಿವೇಕಾನಂದ ಅವರು ಹೊಸ ಮುಖ, ನಾನು ಶಿಕ್ಷಕರ ಪರವಾಗಿ ಹೋರಾಟ ಮಾಡ್ತೇನೆ, ಅವರ ಕಷ್ಟಕ್ಕೆ ನಿಲ್ತೇನೆ, ಅವರಿಗೆ ಧೈರ್ಯವಾಗಿ ನಿಲ್ತೇನೆ, ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ. ಶಿಕ್ಷಕರಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಬೇಸರ ಇದೆ. ಕಳೆದ 4 ಬಾರಿ ಅವರು ಶಾಸಕರಾಗಿ 24 ವರ್ಷಗಳ ಕಾಲ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ನಾವೇನು ಸಂಘಟನೆಗಳ ಮೂಲಕ ಶಿಕ್ಷಕರಿಗೆ ಅಹೋರಾತ್ರಿ ದಂಡಿನ 18 ದಿನಗಳ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ವಿ. ನಾವು ಪ್ರತಿಯೊಬ್ಬ ಶಿಕ್ಷಕ, ಮುಖ್ಯ ಶಿಕ್ಷಕ, ಉಪನ್ಯಾಸಕನಿಗೆ, ಪ್ರಾಚಾರ್ಯನಿಗೆ 2 ಇನ್ಕ್ರಿಮೆಂಟನ್ನು ಕೊಡಿಸಿದ್ದೇವೆ. ಅವರ ಜೀವನ ಪರ್ಯಂತ ಅವ್ರಿಗೆ 8 ರಿಂದ 10 ಲಕ್ಷ ರಿಟೈರ್ ಆದಮೇಲೆ ಬೆನಿಫಿಟ್ ಆಗೋಗಿ ನೋಡ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಒಂದು ಕಡೆ ಶಿಕ್ಷಕರ ಪ್ರೀತಿ ವಿಶ್ವಾಸ ನಮ್ಮ ಈ ಎರಡೂ ಪಕ್ಷಗಳ ಬಗೆಗೆ ಇರೋದರಿಂದ ನಮ್ಮ ಅಭ್ಯರ್ಥಿ ಗೆಲುವು ಅಂತ ಕಷ್ಟ ಆಗಲಾರದು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಡಿಸಿ ತಮ್ಮಣ್ಣ, ರವೀಂದ್ರ ಶ್ರೀಕಂಠಯ್ಯ, ಸುರೇಶ್ ಗೌಡ, ಅನ್ನದಾನಿ, ಮುಖಂಡರಾದ ಬಿಆರ್ ರಾಮಚಂದ್ರು, ಡಿ ರಮೇಶ್ ಮತ್ತಿತರರು ಹಾಜರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಪ್ಪೇಗೌಡ ಅವರನ್ನು ಬೆಂಬಲಿಸುವಂತೆ ಶಿಕ್ಷಕ ವರ್ಗದವರಲ್ಲಿ ಮೈಸೂರು ಲ್ಯಾಂಪ್ಸ್ ಮಾಜಿ ಅಧ್ಯಕ್ಷ ಎಚ್ ಎ ವೆಂಕಟೇಶ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಕರ ಕ್ಷೇತ್ರ ಸುಧಾರಣೆ ಆಗಿದ್ದೇ ಕಾಂಗ್ರೆಸ್ ಪಕ್ಷದಿಂದ. ಈ ಹಿಂದಿನ ಸರ್ಕಾರ ವಿವಿಗಳನ್ನು ಸ್ಥಾಪಿಸಿದ್ದಾರೆಯೇ ವಿನಃ ಶಿಕ್ಷಕರನ್ನ ನೇಮಕ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1242 ಸಹ ಪ್ರಾಧ್ಯಾಪಕರು ಹಾಗೂ 333 ಮಂದಿ ಪ್ರಾಂಶುಪಾಲರ ನೇಮಕಾತಿಗೆ ಪಟ್ಟಿ ಸಿದ್ಧವಾಗಿದೆ. ಅಲ್ಲದೆ ಕೌಶಲ್ಯ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಿದ್ದು, ಇದರ ಮೂಲಕ ಉದ್ಯೋಗ ನೀಡಲು ಒಡಂಬಡಿಕೆ ಸಿದ್ಧವಾಗಿದೆ ಎಂದರು. ಶಿಕ್ಷಣ ಕ್ಷೇತ್ರವನ್ನ ಜನತಾ ಪಕ್ಷ ಶೋಷಣೆ ಮಾಡಿದೆ. ಅನುದಾನಿತ ಶಾಲೆಗಳನ್ನು ಸ್ಥಾಪಿಸಿ ಶಿಕ್ಷಕರಿಗೆ ಸಂಬಳ ನೀಡದೆ ಶೋಷಣೆ ಮಾಡಲಾಗಿದೆ. ಅವರ ಅವಧಿಯಲ್ಲಿ ಎಷ್ಟು ಉದ್ಯೋಗ ನೀಡಿದ್ದಾರೆ ಇದನ್ನು ಬಹಿರಂಗಪಡಿಸಲಿ ಅಂತ ತಿಳಿಸಿದ ಅವರು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮರಿತಿಪ್ಪೇಗೌಡರ ಸಾಧನೆಗಳನ್ನು ಗಮನಿಸಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿದ್ದಾರೆ. ಆದ್ದರಿಂದ ಈ ಬಗ್ಗೆ ಮತದಾರರು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷದ ಆಡಳಿತವನ್ನ ಮೌಲ್ಯಮಾಪನ ಮಾಡಿ ಮರಿತಿಪ್ಪೇಗೌಡರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಬೇಕು ಅಂತ ಮನವಿ ಮಾಡಿದರು. 4ನೇ ತಾರೀಕು ಭಾಳ ಕುತೂಹಲದಿಂದ ಇಡೀ ರಾಜ್ಯ, ಇಡೀ ದೇಶವೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾತರವಾಗಿದೆ. ಆ ಚುನಾವಣೆಯಲ್ಲೂ ಕೂಡ ವೆಂಕಟರಮಣಗೌಡರು ಭಾರೀ ಬಹುಮತಗಳಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದೇ ರೀತಿ ಮರಿತಿಪ್ಪೇಗೌಡರು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಮರಿತಿಪ್ಪೇಗೌಡರು JDS ಪಕ್ಷದಲ್ಲಿದ್ದು ನಾನು ಪತ್ರಿಕೆಯಲ್ಲಿ ನೋಡಿದೆ, ಮರಿತಿಪ್ಪೇಗೌಡರು ಪಕ್ಷಾಂತರ ಮಾಡಿದ್ರು ಅಂತ. ಅವರು ಪಕ್ಷಾಂತರ ಮಾಡಲಿಲ್ಲ, ಉಸಿರುಕಟ್ಟದ ವಾತಾವರಣದಿಂದ ಬಿಡುಗಡೆ ಆದರು. ಯಾವ ಪಕ್ಷದಲ್ಲಿ ಉಸಿರು ಕಟ್ಟಿತ್ತು ಆ ಪಕ್ಷದಿಂದ ಅವರು ಬಿಡುಗಡೆ ಆದರು. ಮನೆ ಸಿದ್ದರಾಮಯ್ಯನವರು, ಮನೆ DK ಶಿವಕುಮಾರ್ ಅವರು ಅವರ ಸಾಮರ್ಥ್ಯವನ್ನು ನೋಡಿ ಈ ಕ್ಷೇತ್ರದಲ್ಲಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಎರಡನೇದಾಗಿ, ಈ ಚುನಾವಣೆ ಯಾಕೆ ಮಹತ್ವವಾದಂಥ ಚುನಾವಣೆ ಅಂತ ಹೇಳಿದ್ರೆ, ಒಂದು ಕಡೆ ಸರ್ಕಾರದ 1 ವರ್ಷಗಳ ಸಾಧನೆಯನ್ನು ಜನಗಳ ಮುಂದೆ ನಾವು ಹೇಳ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನಜೀವನವನ್ನು ಬದಲಾವಣೆ ಮಾಡಲಿಕ್ಕೆ, ಬಡವರನ್ನ ಬಡತನ ರೇಖೆಗಿಂತ ಮೇಲೆತ್ತಲಿಕ್ಕೆ ಗ್ಯಾರಂಟಿಗಳ ಮೂಲಕ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಚುನಾವಣೆಗೆ ಮುಂಚೆ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ DK ಶಿವಕುಮಾರ್ ನೇತೃತ್ವದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಬಹುಶಃ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡಲಿಕ್ಕಿಂತ ಮುಂಚೆ ಈ ದೇಶದಲ್ಲಿ ಎಲ್ಲೂ ಕೂಡ ಗ್ಯಾರಂಟಿ ಇರಲಿಲ್ಲ. ಗ್ಯಾರಂಟಿ ಅನ್ನೋ ಪದ ಬಂದಿದ್ದೆ ಕರ್ನಾಟಕದಿಂದ. ನಾನು ಹೇಳ್ತಾ ಇದ್ದೀನಿ, ಯಾವ ರೀತಿ ದಿನೇಶ್ ಗೂಳಿಗೌಡರು, ಮಧು ಮಾದೇಗೌಡರು ಮತ್ತು ನಮ್ಮ 6 ಜನ ಶಾಸಕರು ಕಾಂಗ್ರೆಸ್ ಸರ್ಕಾರ ಬಂತು, ಅದೇ ದಿಕ್ಕಿನಲ್ಲಿ, ಅದೇ ಸಾಗರದ ಮಧ್ಯದಲ್ಲೇ
ಗೆಲುವಿನತ್ತ ವೆಂಕಟರಮಣಗೌಡರು ಹೋಗ್ತಾರೆ. ಸ್ಟಾರ್, ಅವ್ರು ಯಾವಾಗಲೂ ಸ್ಟಾರ್ ಚಂದ್ರು ಸ್ಟಾರ್ ಆಗಿ ಬರ್ತಾರೆ 4ನೇ ತಾರೀಕು. ಅದೇ ರೀತಿಯಲ್ಲಿ ನಮ್ಮ ಮರ್ತಿಬ್ಬೇಗೌಡರು ಕೂಡ 6ನೇ ತಾರೀಕು ಅವರು ಮತ್ತೊಂದು ಸ್ಟಾರ್ ಆಗಿ ಈ 4 ಜಿಲ್ಲೆಯಲ್ಲಿ ಜನವನ್ನು ಪ್ರತಿನಿಧಿಸ್ತಾರೆ. ಹಾಗಾಗಿ ಶಿಕ್ಷಕರು ಸ್ವಲ್ಪ ಎಚ್ಚೆತ್ತುಕೊಂಡು ಮತ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಅತಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ರಾಜಕೀಯ ಪಕ್ಷಗಳು ಶಿಕ್ಷಕರನ್ನ ಅಷ್ಟೊಂದು ಹಗುರವಾಗಿ ತಗೋಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಮಾತನಾಡಿ, ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ನನಗೆ ಡೇ 1 ಇದೆ, ಅದರಿಂದ ನಾನು 100% ಗೆಲ್ತೀನಿ. ಯಾಕೆಂದ್ರೆ ನೀವು ಮಾತಾಡಲ್ಲ ಅಂದ್ರೆ 4ನೇ ತಾರೀಕು ಆದ್ಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ, ಆಗ ಮಾತು ಬರ್ತದೆ. ಅಲ್ಲಿವರೆಗೂ ಮಾತು ಒಂದು ಸ್ವಲ್ಪ ಸ್ಲೋ ಆಗೋಯ್ತೈತೆ. ಯಾಕೆಂದ್ರೆ ಮುಂದಿನ ಏನಾಗ್ಬೋದು ಅಂತ ಆತಂಕ ಬೇಡ. ನಿಮ್ಗೆ ಯಾರಿಗೂ 100% ಗೆಲ್ತೀನಿ. ಅದು ಆತ್ಮವಿಶ್ವಾಸ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಇದೆ, ನಮ್ಮ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳ ಸಪೋರ್ಟ್ ಇದೆ, ಎಲ್ಲ ನಾಯಕರ ಸಪೋರ್ಟ್ ಇದೆ. ದಯಮಾಡಿ ನಂಗೆ ಗೆಲ್ತೀನಿ. ಆತಂಕ ಬೇಡ, ನಿಮಗೆ ಅಂತರ ಬೇಡ. 1,000 ಮತದಲ್ಲಿ ಗೆದ್ರು ಗೆಲ್ವೇನೆ, 1,00,000 ಮತದಿಂದ ಗೆಲುವಾಗೋದು ಮುಖ್ಯ. ಗೆದ್ದೇ ಗೆಲ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಯುವ ಕಾಂಗ್ರೆಸ್ ಮುಖಂಡ ಎಂಎಸ್ ಚಿದಂಬರ್, ನಗರಸಭೆ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್ ಉಪಸ್ಥಿತರಿದ್ದರು. ಕರ್ನಾಟಕ ಸಂಘ ಹಾಗೂ ಇಂಡುವಾಳು ಎಚ್ ಹೊನ್ನಯ್ಯ ಕುಟುಂಬ ವರ್ಗದ ಆಶ್ರಯದಲ್ಲಿ ಇಂಡುವಾಳು ಎಚ್ ಹೊನ್ನಪ್ಪ ಅವರನ್ನ ಕುರಿತ ನೆಲದ ಕಣ್ಣು ಕೃತಿ ಬಿಡುಗಡೆ, ಎಚ್ ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಇಂಡುವಾಳು ಎಚ್ ಹೊನ್ನಪ್ಪ ಸೇವಾ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮವನ್ನು ಜೂನ್ 2ರಂದು ಸಂಜೆ 4 ಗಂಟೆಗೆ ಪಿಇಎಸ್ ಕಾಲೇಜಿನ ಆವರಣದಲ್ಲಿರುವ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊನ್ನಪ್ಪ ಅವರು ನೇರ ನಡೆ ನುಡಿಯ ನಿಷ್ಠೂರವಾದಿ ರಾಜಕಾರಣಿಯಾಗಿದ್ರು. ತಮಗೆ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಬಿ ಫಾರಂ ದೊರಕಿದ ಸಂದರ್ಭದಲ್ಲಿಯೂ ತ್ಯಾಗ ಮಾಡಿದ್ರು. ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿಗೆ ಅವರು ಶ್ರಮಿಸಿದ್ದು. ಅವರು ಕ್ರೀಡಾ ಪ್ರೇಮಿಯಾಗಿದ್ರು. ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಮಂಡ್ಯದಲ್ಲಿ ನಡೀತಾ ಇದ್ದಂಥ ಸಂದರ್ಭ ಪಂದ್ಯವನ್ನು ವೀಕ್ಷಿಸಲು ಹೋಗುವ ಸಮಯದಲ್ಲಿ ಕಾಲಿಗೆ ಪೆಟ್ಟು ಮಾಡಿಕೊಂಡು ನಂತರ ಅನಾರೋಗ್ಯಕ್ಕೆ ತುತ್ತಾಗಿ ನಿಧನರಾದರು ಅಂತ ತಿಳಿಸಿದ್ರು. ಇವರ ಹೆಸರಿನಲ್ಲಿ ಕೃತಿ ಬಿಡುಗಡೆ ಮಾಡ್ತಾ ಇದ್ದು, ಈ ಕೃತಿಯನ್ನ ಡಾಕ್ಟರ್ ಎಂಎಸ್ ಅನಿತಾ ರಚಿಸಿದ್ದಾರೆ. ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ವಹಿಸಲಿದ್ದು, ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಎಚ್ ಚೆನ್ನಪ್ಪ ಕ್ರೀಡಾ ಪ್ರಶಸ್ತಿಯನ್ನ ಫುಟ್ಬಾಲ್ ಆಟಗಾರ ಬಿ ವೆಂಕಟ್ ಅವರಿಗೆ ಪ್ರದಾನ ಮಾಡಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರು ನೆಲದ ಕಣ್ಣು ಕೃತಿಯನ್ನ ಬಿಡುಗಡೆ ಮಾಡಲಿದ್ದು, ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಇಂಡುವಾಳು ಎಚ್ ಹೊನ್ನಪ್ಪ ಸೇವಾ ಟ್ರಸ್ಟ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಎಚ್ ಹೊನ್ನಪ್ಪ ಸಂಸ್ಮರಣೆ ಕೃತಿ ಕುರಿತು ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಎಸ್ಪಿ ಶಂಕರೇಗೌಡ ಮಾತನಾಡಲಿದ್ದು, ಕಾರ್ಯಕ್ರಮದಲ್ಲಿ ಹೊನ್ನಪ್ಪ ಕೃತಿಯ ಕರ್ತೃ ಡಾಕ್ಟರ್ ಎಂಎಸ್ ಅನಿತಾ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಜೂನ್ 2ನೇ ತಾರೀಕು ಭಾನುವಾರ 4 ಗಂಟೆಗೆ ವಿವೇಕಾನಂದ ರಂಗಮಂದಿರದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ವಿ ಸದಾನಂದಗೌಡರು ಅಧ್ಯಕ್ಷತೆ ವಹಿಸ್ತಾರೆ. ಮತ್ತು ಆ ಸಂದರ್ಭದಲ್ಲಿಯೇ ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬರನ್ನ ಗುರುತಿಸಿ ಪ್ರಶಸ್ತಿಯನ್ನು ಕೊಡಬೇಕು ಹೊನ್ನಪ್ಪನವ್ರ ಹೆಸರಿನಲ್ಲಿ ಅಂತ ಒಂದು ತೀರ್ಮಾನ ಆಯಿತು. ಅದರಂತೆ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ಕ್ರೀಡಾಪಟುವಾಗಿದ್ದಂಥ ವೆಂಕಟ್ ಅವರು ಫುಟ್ಬಾಲ್ಗೆ ತುಂಬ ಶ್ರಮಿಸಿದಂಥವ್ರು ಇವತ್ತು ಕೂಡ ಇದ್ದಾರೆ. ಇವತ್ತು ಸ್ವರ್ಣ ಫುಟ್ಬಾಲ್ ಅಂಥೇಳಿ ಅವರ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 79 ವರ್ಷದ ವೆಂಕಟ್ ನಿಮಗೆಲ್ಲ ಪರಿಚಯ ಇರ್ತಕ್ಕಂಥವ್ರು. ಅವರಿಗೆ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಈ ಪ್ರಶಸ್ತಿ ಪ್ರದಾನವನ್ನು ಸದಾನಂದಗೌಡರು ಅಧ್ಯಕ್ಷತೆ ವಹಿಸಿ ಮಾಡ್ತಾರೆ. ನೆಲದ ಕಣ್ಣು ಅನ್ನುವಂಥ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥವರು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರು. ಹಾಗೆಯೇ ಇಂಡುವಾಳು ಎಚ್ ಹೊನ್ನಪ್ಪನವರನ್ನು ಒಂದು ಸೇವಾ ಟ್ರಸ್ಟನ್ನು ಅವರು ಮಕ್ಕಳು ಅವ್ರ ಕುಟುಂಬದವರೆಲ್ಲ ಸೇರಿ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಿಮಗೆಲ್ಲ ಗೊತ್ತಿರ್ತಕ್ಕಂಥವರು, ಮಾಜಿ ನಿರ್ದೇಶಕರು, ಜಯದೇವ ಹೃದ್ರೋಗ ಸಂಸ್ಥೆಯವರು. ಹಾಗೆಯೇ ಹೊನ್ನಪ್ಪನವರನ್ನು ಕುರಿತು ಎಚ್ ಪಿ ಶಂಕರೇಗೌಡರು ಮಾತಾಡ್ತಾರೆ ಕೃತಿ ಕುರಿತು. ಆ ವೆಂಕಟ್ ನಮ್ಮ ಉಪಸ್ಥಿತರಿದ್ದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಅವರ ಮಗ ಹೊನ್ನಪ್ಪ ಎಚ್ ಆದರ್ಶ್ MDS ಪ್ರೊಫೆಸರ್ ಅವರು ಕಿಮ್ಸ್ನಲ್ಲಿ BGS ಮೆಡಿಕಲ್ ಕಾಲೇಜ್ನಲ್ಲಿ ಅವರು ದಂತವೈದ್ಯಕೀಯ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಹಾಗೆ ಕೃತಿಕರ್ತರು ಅನಿತಾ ಅವರು ಕೂಡ ಅಲ್ಲಿ ಹಾಜರಿರ್ತಾರೆ. ಅವರ ಬಗೆಗೆ ಎಲ್ಲ ಪರಿಚಯವನ್ನು 4 ಗಂಟೆಗೆ ಪೂಜ್ಯ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ
ಹಾಗೆ ಪುರುಷೋತ್ತಮನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂಥೇಳಿ ಮತ್ತು ಜನರಿಗೆ ಅದನ್ನು ತಿಳಿಸಬೇಕು ಅಂಥೇಳಿ ನಾನು ನಿಮ್ಮನ್ನು ಕೋರ್ಕೊಳ್ತೇನೆ. ಮತ್ತು ನನ್ನ ಜೊತೆಯಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗಪ್ಪನವರು ಇದ್ದಾರೆ, ವನಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎಚ್ ಆದರ್ಶ್ ಅವರಿದ್ದಾರೆ. ಇವರ ಪರವಾಗಿ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸಿ ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ನಾಗಪ್ಪ, ಡಾಕ್ಟರ್ ಎಚ್ ಆದರ್ಶ, ಹೊನ್ನಪ್ಪ ಉಪಸ್ಥಿತರಿದ್ದರು. ಪೆನ್ಡ್ರೈವ್ ಪ್ರಕರಣಕ್ಕೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ಈಗಾಗಲೇ ಹೊರಹಾಕಲಾಗಿದೆ. ಎಸ್ಐಟಿಗೆ ಪ್ರಕರಣ ವಹಿಸಲಾಗಿದ್ದು ತನಿಖೆಗೆ ಹಾಜರಾಗುವುದಾಗಿ ಪ್ರಜ್ವಲ್ ಹೇಳಿದ್ದಾರೆ. ಪೆನ್ಡ್ರೈವ್ ಹಂಚಿದ ಹೀನ ಕೃತ್ಯ ಯಾರು ಮಾಡಿದ್ದು ಅಂತ ಗೊತ್ತಿದೆ. ಅದೇ ನಮಗೆ ವರದಾನವಾಗಲಿದೆ. ಪೆನ್ಡ್ರೈವ್ ಪ್ರಕರಣದಿಂದ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಯಾವುದೇ ತೊಂದರೆ ಆಗುವುದಿಲ್ಲ. ದಯವಿಟ್ಟು ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಪದೇ ಪದೇ ಕೇಳಬೇಡಿ ಎಂದರು. ಸಂಬಂಧ ಇಲ್ಲ, ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯನೂ ಇಲ್ಲ. ಈಗಾಗಲೇ SIT ವಯಸ್ಸಾಗಿದೆ, ಈಗ ಬರ್ತಾ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಬಂದಮೇಲೆ ಅದು ನಮ್ಮ ಪಕ್ಷದಿಂದಾಗಲೇ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದೇನಿದ್ರು SIT ಅವರು ನೇರವಾಗಿ ವಿಚಾರ ಮಾಡ್ತಾರೆ. ನನ್ನ ಶಿಕ್ಷಕರ ವೃಂದಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಹೀನ ಕೃತ್ಯ ಯಾರು ಮಾಡಿದ್ದಾರೆ ಅಂತಕ್ಕಂಥ ಮನಗಂಡಿದ್ದಾರೆ. ಅದು ನಮ್ಗೆ ವರದಾನನೇ ಆಗಿದೆ. ದಯಮಾಡಿ ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬೇಡಿ. ನಮ್ಮ ಪಕ್ಷದಿಂದ ಹೊರ ಹಾಕಿದೀವಿ. ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತ ವಿಚಾರ ಮಾತಾಡ್ತಾ ಇದ್ದೀವಿ. ಬೇರೆ ಪತ್ರಿಕೆ ದಯಮಾಡಿ ಆ ಸಬ್ಜೆಕ್ಟ್ ರೈಸ್ ಮಾಡಬೇಡಿ ಪ್ಲೀಸ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆ ಕಾರಣ. ಅದೇ ರೀತಿ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ ಅಂತ ಮೈಸೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಗೆ ಬಂದಿದ್ದೇನೆ. ಮರಿತಿಬ್ಬೇಗೌಡರು ಶಿಕ್ಷಕರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಸದನದಲ್ಲಿ ಮರಿತಿಬ್ಬೇಗೌಡರು ಹೋರಾಟ ಮಾಡ್ತಾರೆ. ಶಿಕ್ಷಣ ಇಲಾಖೆಯಲ್ಲಿ ಹಲವು ಸಮಸ್ಯೆಗಳಿವೆ. ರಾಜ್ಯದಲ್ಲಿ 53,000 ಶಿಕ್ಷಕರ ಕೊರತೆ ಇದೆ. 12,000 ಶಿಕ್ಷಕರನ್ನ ಈಗ ನೇಮಕ ಮಾಡಲಾಗಿದೆ. ಅನುದಾನಿತ ಶಾಲೆಗಳ 6,000 ಶಿಕ್ಷಕರ ನೇಮಕಾತಿಗೆ ಸೂಚನೆ ನೀಡಲಾಗಿದೆ. ಹಂತ ಹಂತವಾಗಿ ಎಲ್ಲ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ. ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತೆ ಎಂದರು. ಈ ಬಿಜೆಪಿ ಅವರಿಗೆ ಈಗ ನಮ್ಮ DK ಶಿವಕುಮಾರ್ ಅವರು ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು ಬಿಜೆಪಿ ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ. 26ರಿಂದ 6ಕ್ಕೆ ಬರ್ತಾರೆ ಬಿಜೆಪಿ ಅವರು MP ಚುನಾವಣೆಯಲ್ಲಿ ಬರೆದಿಡ್ತಾರೆ. ಇದೆಲ್ಲ ಬಿಡಬೇಕು. ಇದನ್ನು ಈ ವ್ಯಕ್ತಿಗತವಾದ ಹಾಸನ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ BJP ರಾಜ್ಯ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು. ಈಗ ಮಾನ್ಯ ನರೇಂದ್ರ ಮೋದಿ ಅವರು, ಇದು ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ದರು, ನಾನು ಬಿಟ್ಟಿದ್ದೆ. ಮರಿತಿಬ್ಬೇಗೌಡರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು. ಕ್ಯಾನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಈಗ ಒಂದು ನಿಮಿಷ ಈ ತಲೆ ಬಾಚ್ಕೊಳ್ಳೋ ಒಂದು ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಭಾಳ ಸಮಸ್ಯೆನಾ ಇವತ್ತು? ಆಯಿತು, ಬಂದು ಮಾಡೋಕ್ಕೆ ಹೇಳ್ರಿ, ನಾನು ಟೈಮ್ ಕೊಡ್ತೀನಿ, ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ನಾನು. ಆದರೆ ಕ್ವಾಲಿಫೈ ಹೆಂಗಿದೆ ಅಂತೇಳಿ ನಾನು ಚೆಕ್ ಮಾಡಬೇಕು. ಮೋಸ್ಟ್ಲಿ ಅವ್ರು ಮಾಡಿರೋ ಈ 40% ಕಮಿಷನಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರದು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ. ಇಲ್ಲ ಇದೊಂದು ಮಜಾ ಇದೆ. ಮರಿತಿಬ್ಬೇಗೌಡ್ರಿಗೆ ನಾನು ಹೇಳಿದ್ದೆ, ಅದನ್ನ ಹೇಳಬೇಕಾಗಿತ್ತು ನೀವು. ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ. ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ? ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ, ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ. ನಾನೇನು ಮಾಡಬೇಕು? ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡ್ಬಿಡಿ. ಇಲ್ಲ, ಸಿನಿಮಾ ನಾನು ಮಾಡ್ತಾ ಇರಲಿಲ್ಲ. ಇಲ್ಲ ನಾನು ಯಾವಾಗಲೂ ಅಷ್ಟೇ ಬೀನ್ ಅ ಪ್ರೊಡ್ಯೂಸರ್. ನಂದು ಇದೇ ಸ್ಟೈಲ್. ಸಿ, ದಿಸ್ ಇಸ್ ನಾಟ್ ಅನ್ ಇಶ್ಯೂ. ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು. ದಕ್ಷಿಣ ಶಿಕ್ಷಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀ ಮರಿತಿಬ್ಬೇಗೌಡ ಅವರನ್ನ ಬೆಂಬಲಿಸಿ ಹಾಗೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ MLC ಮಾಡಿ ಮಂತ್ರಿ ಮಾಡಬೇಕು ಅಂತ ನಗರ ಕಾಂಗ್ರೆಸ್ ವಕ್ತಾರ ರಾಜೇಶ್ ಒತ್ತಾಯಿಸಿದ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಸರ್ಕಾರವನ್ನ 1 ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿರ್ತಾರೆ. ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನ ಜನರು ಇಷ್ಟಪಟ್ಟು ನಮ್ಮ ಸರ್ಕಾರದ ಮೇಲೆ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಅದೇ ರೀತಿ ಈಗಿನ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹಾಗೂ ವೇತನಗಳ ಬಗ್ಗೆ, ಪ್ರತ್ಯೇಕ ಚಟುವಟಿಕೆಗಳ ಬಗ್ಗೆ ನಮ್ಮದೇ ಸರ್ಕಾರ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಕಳೆದ 4 ಅವಧಿಗಳಿಂದಲೂ ಸತತವಾಗಿ ಈ ಕ್ಷೇತ್ರದಲ್ಲಿ ಗೆಲುವನ್ನ ಪಡೆದುಕೊಂಡು ಬಂದಿರ್ತಾರೆ.
ಶಿಕ್ಷಕರಿಗೆ ಒಳ್ಳೆಯ ಕೆಲಸಗಳಾಗಲು ಅವರ ಸಮಸ್ಯೆಗಳಿಗೆ ಸ್ಪಂದಿಸಲು ಮರಿತಿಬ್ಬೇಗೌಡರಿಗೆ ಮೊದಲನೇ ಪ್ರಾಶಸ್ತ್ಯದ ಮತಗಳನ್ನು ನೀಡೋದ್ರ ಮೂಲಕ ಅವರನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡಬೇಕು ಅಂತ ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ತೇನೆ. ಹಾಗೆಯೇ ವಿಧಾನ ಪರಿಷತ್ ಆಯ್ಕೆಯಲ್ಲಿ ನಮ್ಮ ಜಿಲ್ಲೆಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಿ ಮಂತ್ರಿ ಮಾಡಬೇಕು ಅಂತ ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಅವರಿಗೂ ಎಂಎಲ್ಸಿ ಸ್ಥಾನ ನೀಡಬೇಕು ಅಂತ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರಲ್ಲಿ ಮನವಿ ಮಾಡಿದರು. ದಕ್ಷಿಣ ಶಿಕ್ಷಣ ಕ್ಷೇತ್ರದ ಚುನಾವಣೆ ಇದೆ. ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಶ್ರೀ ಮರಿತಿಬ್ಬೇಗೌಡರವರು ಸ್ಟೂಡೆಂಟ್ ಜೀವನದಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಸಿಂಡಿಕೇಟ್ ಮೆಂಬರ್ ಆಗಿದ್ದರು, ಯೂನಿವರ್ಸಿಟಿಲಿ ಸೆನೆಟ್ ಮೆಂಬರ್ ಆಗಿದ್ದರು. ಮತ್ತು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಬಹಳ ಹತ್ತಿರದಿಂದ ಅವರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ JDS ಇಂದೆಲ್ಲ ಗೆದ್ಕೊಂಡು ಬರ್ತಾಯಿದ್ರು, ಒಂದು ಸಲ ಇಂಡಿಪೆಂಡೆಂಟಾಗಿ ಗೆದ್ದಿದ್ರು. ಈ ಸಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ನಮ್ಮ KPC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಸರ್ಕಾರ ನಮ್ಮದಿದೆ. ಸೊ ಎಲ್ಲ ಕೆಲಸ ಕಾರ್ಯಗಳು ಶಿಕ್ಷಕರದ ವಿಚಾರ ಆಗಿರ್ಬೋದು, ವೇತನ ಇರ್ಬೋದು, ಪಠ್ಯೇತರ ವಿಚಾರಗಳಿರ್ಬೋದು, ಇದ್ರ ಬಗ್ಗೆ ಭಾಳ ಸಹಕಾರಿ ಆಗ್ತದೆ ಶಿಕ್ಷಕರಿಗೆ. ಹಾಗಾಗಿ ನಾವು ಶಿಕ್ಷಕರು ಏನೇ ಸಮಸ್ಯೆ ಇದ್ದರೂ ನಮ್ಮ ಮರಿತಿಬ್ಬೇಗೌಡರು ಈ ಕ್ಷೇತ್ರದಲ್ಲಿ ಹೆಚ್ಚು ಅನುಭವ ಇರೋದರಿಂದ ಅವ್ರನ್ನ ನೀವು ಆಯ್ಕೆ ಮಾಡಿದಂಥ ಪಕ್ಷದಲ್ಲಿ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಸ್ಪಂದಿಸಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಚಾಮರಾಜನಗರದ ಇರ್ಬೋದು, ಮೈಸೂರು ಇರ್ಬೋದು, ಈ ಥರ ಯಾವುದೇ ಕ್ಷೇತ್ರದಲ್ಲಿ, ಮಂಡ್ಯ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸುಧಾ ಶಿಕ್ಷಕರಿಗೆ ನಾನು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಮರಿತಿಬ್ಬೇಗೌಡರನ್ನ ಬಹಳ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ಕೊಡುವಂಥ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಮುಂದಿನ ಮೇಲ್ಮನೆ ಸದಸ್ಯತ್ವಕ್ಕಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರನ್ನ ಆಯ್ಕೆ ಮಾಡಬೇಕಂತ, ಹಾಗೆ ಡಾಕ್ಟರ್ BJ ವಿಜಯಕುಮಾರ್ ಇವರು ಕಾಂಗ್ರೆಸ್ನ ಚುನಾವಣೆಗಳಲ್ಲಿ ಬಹಳ ಕಷ್ಟಪಟ್ಟು ಕೆಲಸಗಳನ್ನು ಮಾಡಿ ಸಂಘಟನೆ ಮಾಡಿ ಪಕ್ಷನ ಅಧಿಕಾರ ಬರೋಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ. ಹಾಗೆ ಮೈಸೂರು ಜಿಲ್ಲೆಯಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಾಕ್ಟರ್ BJ ವಿಜಯಕುಮಾರ್ ಜಿಲ್ಲಾ ಗ್ರಾಮದ ಅಧ್ಯಕ್ಷರು ಇವರಿಬ್ಬರನ್ನೂ ಮೇಲ್ಮನೆ ಸದಸ್ಯತ್ವಕ್ಕೆ ಆಯ್ಕೆ ಮಾಡಬೇಕಂತ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯರಾದ ನಟರಾಜ್, ಲೋಕನಾಥ್ ಗೌಡ ಉಪಸ್ಥಿತರಿದ್ದರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡುವಂತೆ ವರುಣಾ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವಿವಿಧ ಸಮಾಜದ ಕಾಂಗ್ರೆಸ್ ಮುಖಂಡರು ಪಕ್ಷದ ವರಿಷ್ಠರನ್ನ ಒತ್ತಾಯಿಸಿದ್ದಾರೆ. ನಂಜನಗೂಡಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೆ ಕೆಂಪಣ್ಣ, ಸಂಘದ ಪ್ರಧಾನ ಕಾರ್ಯದರ್ಶಿ ಕುರಿಹುಂಡಿ ರಾಜು, ಉಪಾರ ಸಮಾಜದ ಮುಖಂಡ ರಾಜಣ್ಣ, ಮುಸ್ಲಿಂ ಸಮುದಾಯದ ಮುಖಂಡ ಉವೇದುಲ್ಲಾ ಹಾಗೂ ಕನಕದಾಸ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಮೇರಿ ಸಿದ್ದೂರವರು ಮಾತನಾಡಿ, ಯುವ ನಾಯಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಹಗಲು ರಾತ್ರಿ ಎನ್ನದೇ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಹೆಚ್ಚು ಶ್ರಮ ವಹಿಸಿದ್ದಾರೆ. ಆದ್ದರಿಂದ ಅವರಿಗೆ ಈ ಬಾರಿ ವಿಧಾನ ಪ್ರಶಸ್ತಿ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಈ ಭಾಗದ ಕಾಂಗ್ರೆಸ್ ಬಲವರ್ಧನೆಗೆ ಪಕ್ಷದ ವರಿಷ್ಠರು ಮುಂದಾಗಬೇಕು ಅಂತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಜ್ಯಾಧ್ಯಕ್ಷರಾದ DKಶಿ ಅವರು, ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ SC ಮಹದೇವಪ್ಪ, ಕೆ ವೆಂಕಟೇಶ್ ಸೇರಿದಂತೆ ಪಕ್ಷದ ಎಲ್ಲ ವರಿಷ್ಠರನ್ನ ಮುಖಂಡರು ಒತ್ತಾಯ ಮಾಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲಾ ಜಿಲ್ಲೆಗೂ ಪ್ರವಾಸ ಮಾಡಬೇಕಾಗಿರುವುದರಿಂದ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚು ಸಮಯ ನೀಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ವರುಣಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಂವಿಧಾನಬದ್ಧವಾಗಿ ಹುದ್ದೆಯನ್ನು ನೀಡುವ ಮೂಲಕ ಮೈಸೂರು ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ವರುಣಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವಂತ ನಿಟ್ಟಿನಲ್ಲಿ, ಜೊತೆಗೆ ಈ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚು ಶಕ್ತಿ ಬಂದಂತಾಗುತ್ತೆ. ಆದ್ದರಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರನ್ನ ವಿಧಾನ ಪರಿಷತ್ ಸ್ಥಾನ ನೀಡಿದರೆ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ ಜಿಲ್ಲೆಯ ಭಾಗದಲ್ಲಿ ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆಗೆ ಹೆಚ್ಚು ಶಕ್ತಿ ಬಂದಂತಾಗುತ್ತೆ ಅಂತ ಮುಖಂಡರು ಆಗ್ರಹಿಸಿದರು. 2024 ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ವರುಣಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಆಶ್ರಯ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವಂತೆ AIC ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರವರು ಹಾಗೂ KPC ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ SC ಮಹದೇವಪ್ಪ ಅವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ K ವೆಂಕಟೇಶ್ ಅವರಲ್ಲಿ ನಾವು ಮನವಿ ಮಾಡಿದ್ದೇವೆ. ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ 5 ವರ್ಷಗಳ ಕಾಲ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಗೆ
ಅನುದಾನ ತಂದು ಸರ್ವತೋಮುಖ ಅಭಿವೃದ್ಧಿ ಮಾಡಿ 2023 ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹೈಕಮಾಂಡ್ ಮಾತಿಗೆ ತಲೆಬಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವರ್ಣ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಹಾಗೂ ಅವರ ಗೆಲುವಿಗಾಗಿ ಹಗಲಿರುಳು ದುಡಿದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸರಳ ಸಜ್ಜನಿಕೆಯ ರಾಜಕಾರಣಿಯಾದಂತಹ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ನೀಡಬೇಕೆಂದು ವರಿಷ್ಠರಲ್ಲಿ ನಾವು ಮನವಿ ಮಾಡುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಮುಖಂಡ ಕೆಂಪಣ್ಣ ಕುರಿಹುಂಡಿ, ರಾಜು ಅಹಿಂದ, ರಾಜ್ಯ ಸಂಚಾಲಕರಾದ ಹೊಸೂರು ಎಚ್ಎಂ ಕೃಷ್ಣ, ರಾಜ್ಯ ಕಾರ್ಯದರ್ಶಿ ಹುಚ್ಚಯ್ಯ, ತಾಲೂಕು ಅಧ್ಯಕ್ಷರಾದ ಹಳ್ಳಿ ದಿಡ್ಡಿ ಆರ್ ಮಹದೇವ್ ಇನ್ನಿತರರು ಹಾಜರಿದ್ದರು. ಹೆಗ್ಗಡದೇವನಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಅಳವಡಿಸಿರುವ ಸೋಲಾರ್ ದೀಪವು ದುರಸ್ತಿಯಲ್ಲಿದ್ದು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಹುತೇಕ ಹಾಡಿಗಳ ಜನರು ಕತ್ತಲೆಯಲ್ಲಿ ಬದುಕುವ ಪರಿಸ್ಥಿತಿ ಇದೆ. ರಿಪೇರಿ ಮಾಡುವ ನವ್ಯ ಟೆಕ್ನಾಲಜಿ ಕಂಪನಿಯವರಿಗೂ ಸಹ ಎಷ್ಟೇ ಬಾರಿ ಕರೆ ಮಾಡಿ ದೂರು ಕೊಟ್ಟರೂ ಸಹ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಹಾಡಿ ಜನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜನರಿಗೆ ವಿದ್ಯುತ್ ಸಂಪರ್ಕವಿದ್ದು, ಆದಿವಾಸಿಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕವನ್ನು ನೀಡಿರುವುದಿಲ್ಲ. ಹಾಗಾಗಿ ಈ ಕೂಡಲೇ ಯಾವುದೇ ಆದಿವಾಸಿ ಜನಗಳಿಗೂ ಸಹ ವಿದ್ಯುತ್ ಸಂಪರ್ಕ ಕಲ್ಪಿಸಿ, ಜೊತೆಗೆ ಇನ್ನುಳಿದ ಮೂಲಭೂತ ಸೌಕರ್ಯಗಳಾದ ಮನೆ, ಕುಡಿಯುವ ನೀರು ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕು. ಗೋಳೂರು ಹಾಡಿಗೆ ಜನರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗ್ರಹಿಸಿದ್ರು. ಎಲ್ಲರೂ ಕೊಟ್ಟದೆ, ಅದು ಒಂದು ಮನೇಲಿ ಕತ್ತದೆ, ಒಂದು ಮನೇಲಿ ಕತ್ತಲ್ಲ. ಈಗ ಅದರಲ್ಲಿ ಮಳೆ ಟೈಮು, ಅದೇ ಒಂದು ಹಾವು ಬರ್ತದೆ, ಜಿಂಕೆನೂ ಬರ್ತದೆ, ಹುಲಿನೂ ಬರ್ತದೆ, ಎಲ್ಲ ಪ್ರತಿ ಒಂದು ಬರ್ತದೆ. ಆ ಕತ್ಲೆಯಲ್ಲಿ ಹುಡುಗರನ್ನ ಕಟ್ಕೊಂಡು ಹೇಗೆ ನಾವು ಅನೌನ್ಸ್ ಮಾಡಬೇಕು ಅಂತ ನಾವು ಕೇಳ್ತೀವಿ. ನಮ್ಗೆ ಕರೆಂಟೂ ಬೇಕು. ಒಂದು ಸೋಲಾರ್ ಕೊಟ್ಟದೆ, ಅದು ಕತ್ತದೇ ಇಲ್ಲ. ಅದು 5 ವರ್ಷ ಗಂಟ ಕತ್ತದೆ ಅಂತ ಹೇಳಿದ್ರೆ ಅದು ಉರಿಯೋದೇ ಇಲ್ಲ. ಈ ಸಂದರ್ಭದಲ್ಲಿ ಗೌರಿ, ಗಂಗೆ, ಗೌರಮ್ಮ, ಸುಶೀಲಾ, ದೇವಿ, ಸುಂದ್ರಿ, ಸಣ್ಣಪ್ಪ ಹಾಗೂ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿಯ ಮುಖಂಡರಾದ ಸುನೀಲ್ ಟಿಆರ್ ಭಾಗವಹಿಸಿದ್ರು. ಅಖಿಲ ಕರ್ನಾಟಕ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಹಿನಕಲ್ ಉದಯ್ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಅಖಿಲ ಕರ್ನಾಟಕ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬ್ರಿಗೇಡ್ ಒತ್ತಾಯಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗಾಗಿ ವರುಣಾ ಕ್ಷೇತ್ರ ತ್ಯಾಗ ಮಾಡಿರುವ ಡಾಕ್ಟರ್ ಯತೀಂದ್ರ ಅವರಿಗೆ ಪಕ್ಷ ಅವಕಾಶ ಮಾಡಿಕೊಡಬೇಕು. ಈ ಭಾಗದ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯತೀಂದ್ರ ಪಕ್ಷ ಸಂಘಟನೆ ಮಾಡಿದ್ದಾರೆ. ಚುನಾವಣೆ ಉಸ್ತುವಾರಿ ವಹಿಸಿಕೊಂಡು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಂಥವರಿಗೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡಬೇಕು. ಅವರು ರಾಜ್ಯದ ಯುವಕರಿಗೆ ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಯುವ ಮತದಾರರು ಹಾಗೂ ಎಲ್ಲಾ ವರ್ಗದ ಜನರ ವಿಶ್ವಾಸ ಗಳಿಸಿದ್ದಾರೆ. ಯತೀಂದ್ರ ಅವರಿಗೆ ಎಂಎಲ್ಸಿ ಸ್ಥಾನ ನೀಡಿದರೆ ಇನ್ನೂ ಹೆಚ್ಚು ಶಕ್ತಿವಂತರಾಗಿ ವರುಣಾ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರಗಳ ಬಲವರ್ಧನೆಗೆ ಸಹಕಾರಿಯಾಗುತ್ತೆ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಯತೀಂದ್ರ ಸಿದ್ದರಾಮಯ್ಯನವರ ಕಾರ್ಯಚಟುವಟಿಕೆ ಅಷ್ಟು ಚೆನ್ನಾಗಿ ಜನಗಳ ಒಗ್ಗೂಡಿಕೆಯಾಗಿ ಸರ್ವ ಜನಾಂಗದ ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಮತ್ತು ಯೂತ್ಗೆ ತುಂಬ ಇಷ್ಟವಾದಂಥ ವ್ಯಕ್ತಿಯಾಗಿದ್ದಾರೆ. ಯುವ ಕಾರ್ಯಕರ್ತರುಗಳಿಗೆ ಚೈತನ್ಯ ತುಂಬುತ್ತಾ ಕೆಲಸ ಕಾರ್ಯಗಳನ್ನು ತಂದೆ ಕೆಲಸ ಕಾರ್ಯಗಳನ್ನು ನೋಡುತ್ತಾ ಕ್ಷೇತ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ಯಾವುದೇ ಚುನಾವಣೆ ಬರಲಿ, ಏನೇ ಯಾರ ಪರವಾಗಿ ಚುನಾವಣೆ ಓಡಾಡಬೇಕು ಅಂದ್ರೂ ಅವರು ಹಿಂದೇಟು ಹಾಕ್ತಾನೆ ಎಲ್ಲ ಕಡೆ ಚುನಾವಣೆ, ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಂದ್ಬಿಟ್ಟು ಎಲ್ಲರಿಗೂ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಪಕ್ಷ ಬಲವರ್ಧನೆಗೋಸ್ಕರ ಅವರು ಓಡಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿ ಸಿಗೋದು ನಮ್ಮ ಪಕ್ಷದಲ್ಲಿ ಅಪರೂಪ. ಆದ್ದರಿಂದ ಇಂಥ ಧೀಮಂತ ನಾಯಕರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಈ ಬಾರಿಯ ವಿಧಾನ ಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ಅಖಿಲ ಕರ್ನಾಟಕ ಸಿದ್ದರಾಮಯ್ಯ ಬ್ರಿಗೇಡ್ ವತಿಯಿಂದ ಒಕ್ಕಲಿಂದ ನಾವು ಆಗ್ರಹಿಸ್ತೇವೆ. ಪಕ್ಷವೂ ಸಹ ಯೋಚನೆ ಮಾಡಿ ಇವ್ರಿಗೆ ಈ ಬಾರಿಯ ಟಿಕೆಟ್ ಕೊಟ್ಟು ನಮ್ಮ ಮೈಸೂರು ವರ್ಣಾ ಕ್ಷೇತ್ರ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಕಳೆದ ಬಾರಿ ಏನು ಉಸ್ತುವಾರಿ ವಹಿಸ್ಕೊಂಡಿದ್ರು ಅತಿ ಹೆಚ್ಚು ಮತದಾನವಾಗಿದೆ. ಎಲ್ಲ ಜನಾಂಗಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ಎಲ್ಲ ಜನಾಂಗಗಳು ಏನು ಕಳೆದ ಬಾರಿ ಏನು ಮುನ್ಸ್ಕೊಂಡಿತ್ತು ಅವರೆಲ್ಲರನ್ನೂ ಕರೆಸಿ ಮಾತಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ನೀವೇ ಚುನಾವಣೆ ಉಸ್ತುವಾರಿ ವಹಿಸಬೇಕು ಅಂತ ಒಕ್ಕಲಿಂದ ನಮ್ಮ ಆಗ್ರಹ ಆಗಿತ್ತು. ಆವಾಗ ಮತದಾರರೆಲ್ಲ ನಮ್ಮ ಚಾಮುಂಡೇಶ್ವರಿ ಆಗಲಿ ವರ್ಣದವರಾಗಲಿ ಎಲ್ಲರಿಗೂ ಮನವಿಗೆ ಹೋಗೊಟ್ಟು ಅವರು ಉಸ್ತುವಾರಿ ವಹಿಸಿ ಎಲ್ಲರನ್ನೂ ಒಂದು ಮಾಡಿ ಚುನಾವಣೆ ಚೆನ್ನಾಗಿ ನಡೆಸಿದ್ದಾರೆ. ಕಳೆದ ಬಾರಿ ಲೋಕಸಭೆಗೂ ಸಹ ಚಾಮರಾಜನಗರ ಆಗಲಿ, ಮೈಸೂರು ಆಗಲಿ, ಮೈಸೂರು ಕೊಡಗು ಆಗಲಿ, ಮತ್ತು ಇನ್ನೂ ಇದು ಉಳಿದ ಕ್ಷೇತ್ರ ಬೆಂಗಳೂರು ಸುತ್ತಮುತ್ತ ಎಲ್ಲ ಉತ್ತರ ಭಾಗ ಕ್ಷೇತ್ರಗಳೆಲ್ಲ ಓಡಾಡಿ ಅವರು ಚೆನ್ನಾಗಿ ಜನಮನೆ ಗಳಿಸಿದ್ದಾರೆ. ಇಂಥ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು, ಇವರಿಗೆ ಹೆಚ್ಚಿನ ಶಕ್ತಿ ನೀಡಬೇಕು ಅಂತ ನಾವಾದರೂ ಭಾವಿಸ್ತೇವೆ. ಆದ್ದರಿಂದ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಟಿಕೆಟ್ ಅವ್ರಿಗೆ ಕೊಟ್ಟು
ಅವರು ಪರಿಷತ್ ಚುನಾವಣೆಗೆ ಆಯ್ಕೆ ಮಾಡಲೇಬೇಕು ಅಂತ ನಾವು ಹೈಕಮಾಂಡ್ನ ಆಗ್ರಹ ಮಾಡ್ತೀವಿ ಮತ್ತು ವಿನಂತಿಸಿಕೊಳ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರನ್ನೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನೂ ಎಲ್ಲ ಮುಖಂಡರುಗಳನ್ನು ಸಹ ನಾವು ಆಗ್ರಹಿಸ್ತೀವಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷ ಈ ದಿಸೆಯಲ್ಲಿ ಕಾರ್ಯೋನ್ಮುಖನಾಗಿ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಾವು ಸಿದ್ದರಾಮಯ್ಯ ಬ್ರಿಗೇಡ್ ವತಿಯಿಂದ ಒಕ್ಕೊಲಿಂದ ನಾವು ವಿನಂತಿ ಮಾಡಿಕೊಳ್ತೇವೆ. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಮಹದೇವ್, ಮಾಕನಹುಂಡಿ ಶಿವು, ಆರಿಫ್ ಪಾಷಾ ಇನ್ನಿತರರು ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನೆಲ್ಲಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷದ ಅವಧಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ತಿಂಗಳು 19ನೇ ತಾರೀಕು ನಡೆದ ಚುನಾವಣೆಯು ಕೃಷಿ ಸಚಿವ ಚಲುವರಾಯಸ್ವಾಮಿ ಮತ್ತು ಮಾಜಿ ಮನ್ಮೂಲ್ ನಿರ್ದೇಶಕ ಬೆಂಬಲಿಗ ಅಭ್ಯರ್ಥಿಗಳ ಚುನಾವಣಾ ಬಲ ಪ್ರದರ್ಶನದ ಜಟಾಪಟಿಯೇ ನಡೆದು ನಲ್ಲಿಗೆರೆ ಬಾಲು ಒಳಗೊಂಡಂತೆ 11 ಜನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದರು. ಇಂದು ನಡೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಕಂಚನಕೋಟೆ ಗ್ರಾಮದ ಮಂಜುನಾಥ್ ಬಿ ಮತ್ತು ಉಪಾಧ್ಯಕ್ಷರಾಗಿ ನಲ್ಲಿಗೆರೆ ಗ್ರಾಮದ ಜಯಲಕ್ಷ್ಮಿ ಅವರು 5 ವರ್ಷದ ಅವಧಿಗೆ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಮನ್ಮೂಲ್ ನಿರ್ದೇಶಕ ನಲ್ಲಿಗೆರೆ ಪಾಲು ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಸಿಹಿ ತಿನ್ನಿಸಿದರು. ಇಡಿ ಪರವಾಗಿಲ್ಲ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಲು ಅವರು, ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ನಮ್ಮ ಹಾಲಿನ ಡೈರಿಗೆ ಸಾಕಷ್ಟು ಕಿರುಕುಳಗಳನ್ನು ನೀಡಿದ್ರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ತಾವು ಹಸ್ತಕ್ಷೇಪ ಮಾಡ್ತಾ ಇರೋದು ಎಷ್ಟು ಸರಿ, ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಬೆಲೆ ತರಬೇಕಾಗತ್ತೆ ಎಂದರು. ಈ ಒಂದು ಸಂಘಕ್ಕೆ ಚುನಾವಣೆ ಮಾಡಲೇಬಾರ್ದು ಅಂತೇಳಿ ಮಾನ್ಯ ಕೃಷಿ ಸಚಿವರು ಪಟ್ಟನ್ನು ಹಿಡಿದು ಚುನಾವಣೆ ಮಾಡಬಾರ್ದಾಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಚುನಾವಣೆ ಮಾಡ್ತಿರಲಿಲ್ಲ. ಆದರೆ ಕೋರ್ಟಿನ ನಿರ್ದೇಶನದ ಮೇರೆಗೆ 19ನೇ ತಾರೀಕು ಚುನಾವಣೆ ನಡೆದು ತುಂಬ ಜಟಾಪಟಿ ನಡೆದು ಮಾನ್ಯ ಕೃಷಿ ಸಚಿವರು ಯಾವುದೇ ಕಾರಣಕ್ಕೆ ನೆಲ್ಲಿಗೆರೆ ಹಾಲು ಉತ್ಪಾದಕ ಸಹಕಾರ ಸಂಘ JDS ತಕ್ಕೆ ಹೋಗಬಾರ್ದು ಅಂತೇಳಿ ತುಂಬ ಒತ್ತಡವನ್ನು ಹಾಕಿ ತುಂಬ ಶ್ರಮಪಟ್ಟು ನಮ್ಮ ಟೀಮ್ನ ಗೆಲ್ಲಬಾರ್ದು ಅಂತೇಳಿ ಒತ್ತಡ ಹಾಕಿದರು. ಆದರೆ ಈ ಗ್ರಾಮದ ಕಂಚಿನಕೋಟೆ, ಕಾರ್ಬೈಲು, ನೆಲ್ಲಿಗೆರೆ ಗ್ರಾಮದ ಎಲ್ಲ ಸೇರ್ದಾರರು ಇವತ್ತು ನಮ್ಮ ತಂಡದ ಎಲ್ಲ ಸದಸ್ಯರನ್ನ 11ಕ್ಕೆ 11 ಜನವನ್ನು ಗೆಲ್ಲಿಸಿ ಮುಖಾಂತರ ನಮಗೆಲ್ಲ ಶಕ್ತಿಯನ್ನು ತುಂಬಿ ಮತ್ತೆ ಈ ಸಂಘವನ್ನು ಒಳ್ಳೆ ರೀತಿ ನಡೆಸ್ಕೊಳ್ಳಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಗ್ರಾಮದ ಇಲ್ಲಿ ಆಗಿರೋ ಸದಸ್ಯ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಚಂದ್ರು, ಕುಮಾರಸ್ವಾಮಿ, ಲಕ್ಷ್ಮಣಗೌಡ, ರಾಜೇಶ್ ಬೆಟ್ಟಸ್ವಾಮಿ, ಕಮಲಮ್ಮ, ರಘು ಹಾಗೂ ಜೆಡಿಎಸ್ ಮುಖಂಡರಾದ ರಾಮಕೃಷ್ಣೇಗೌಡ, ಕಂಚನಕೋಟೆ ಮೂರ್ತಿ, ಬಾಲರಾಜ್, ಪುಟ್ಟಸ್ವಾಮಿ, ಆನಂದ, ಗುರು, ಜಗದೀಶ್ ಭಾಗವಹಿಸಿದ್ರು. ನಾಗಮಂಗಲ PWD ರಸ್ತೆಯ ಪರಿಮಿತಿಯಲ್ಲಿ ಮನೆಯನ್ನ ನಿರ್ಮಿಸಲಾಗಿದೆ ಅಂತ ಹೈಕೋರ್ಟ್ ಆದೇಶದನ್ವಯ ಮನೆ ಕೆಡವಲು ಬಂದ ನಾಗಮಂಗಲ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರು ನಂದನ್ ಕುಮಾರ್ ಅವರನ್ನ ಮನೆಯ ಮಾಲೀಕ ರಾಮೇನಹಳ್ಳಿ ಕೃಷ್ಣೇಗೌಡರ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡು ನಿಯಮಬದ್ಧವಾಗಿ RTC ಜಮೀನಿನಲ್ಲಿ ಮನೆಯನ್ನ ಕಟ್ಟಿದ್ದೇವೆ, ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ನಿಮ್ಮ ಏಕಪಕ್ಷೀಯ ನಿರ್ಣಯವನ್ನು ಖಂಡಿಸುತ್ತೇವೆ ಹಾಗೂ ಕೋರ್ಟ್ ಆದೇಶಕ್ಕೂ ಕೂಡ ಮನ್ನಣೆ ನೀಡುತ್ತೇವೆ, ಸಮಯಾವಕಾಶ ನೀಡಬೇಕು, ನಮಗೆ ನೋಟಿಸ್ ಕೂಡ ಜಾರಿ ಮಾಡದೆ ಮನೆ ಕೆಡವಲು ಬಂದಿರೋದು ಖಂಡನೀಯ ಅಂತ ಕುಟುಂಬಸ್ಥರು PWD ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ರಾಮೇನಹಳ್ಳಿ ಗ್ರಾಮದಲ್ಲಿ ಇಂದು ನಡೆಯಿತು. ದೇವಲಾಪುರ ಹೋಬಳಿಯ ರಾಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 27/1 ಜಾಗದಲ್ಲಿ ವಾಸದ ಮನೆಯನ್ನ RM ಕೃಷ್ಣೇಗೌಡರ ಕುಟುಂಬಸ್ಥರು ನಿರ್ಮಿಸಿ ಹಲವು ವರ್ಷಗಳಿಂದ ವಾಸವಿದ್ದಾರೆ. ಈ ಮನೆಗೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆಯ ವಾದವೇನೆಂದರೆ, ಹಳ್ಳಿಯ ಮುಖ್ಯ ರಸ್ತೆ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆಯ ಅಭೂಗಡಿಯಿಂದ 6 ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡಗಳನ್ನು ನಿರ್ಮಿಸಬಾರದು ಎನ್ನುವಂಥ ನಿಯಮವಿದೆ. ಆದ್ದರಿಂದ ಮನೆ ತೆರವುಗೊಳಿಸಲು ಬೇಕು ಅಂತ ಹಠ ತೊಟ್ಟಿ ನಿಂತರು. ಈ ನಡುವೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರು ನಂದನ್ ಕುಮಾರ್ ಮತ್ತು ಮನೆಯ ಮಾಲೀಕ ಕೃಷ್ಣೇಗೌಡರ ಕುಟುಂಬಸ್ಥರ ನಡುವೆ ವಾದ ವಿವಾದದ ಜಟಾಪಟಿಯೇ ನಡೆಯಿತು. ನೋಟಿಸ್ ಕೊಟ್ಟಿದ್ದೀವಿ ನಾವು ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ 3 ತಿಂಗಳಿಂದ ಇಲ್ಲದೆ ಇರೋದು ಈಗ ನಿಮಗೆ ಇವತ್ತು ಡೇಟ್ ಬಂದ್ಬಿಡ್ತಾ ಕೋಡ್ ಆಫ್ ಕಂಡಕ್ಟ್ 6ನೇ ತಾರೀಕು ಇದೆಯಲ್ಲ ಕೋಡ್ ಆಫ್ ಕಂಡಕ್ಟ್
ಹೈಕೋರ್ಟ್ ಮಾಡಿದ್ದು ಪ್ರಕಾರ ಹೋಗಿದ್ದು ಎಲೆಕ್ಷನ್ ದಯಮಾಡಿ ಹೇಳ್ತೀನಿ, ಯಾರ್ದೋ ಮನೆಗೆ ಹೋಗಿ ಸೇರ್ಕೊಂಡ್ರೆ ಇದು ನಮ್ಮನೆ, ನಮ್ಮ ಜಾಗ, ಸರಿನಾ? ಮನೆ ಮಾಲೀಕ ಕೃಷ್ಣೇಗೌಡ ಮಾತನಾಡಿ, ನಿಯಮಬದ್ಧವಾಗಿ ಮನೆಯನ್ನ ನಿರ್ಮಿಸಿದ್ದೇವೆ, ಕಿರುಕುಳ ನೀಡುವ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ, ಮನೆಯನ್ನ ರಕ್ಷಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು. ಹಿಂದೆ 95ನೇ ಇಸ್ವಿಲಿ ನಮ್ಮ ತಂದೆಗೆ ಇಬ್ಬರು ಹೆಂಡ್ತಿದ್ರು. ಅವನು ಹಿರಿಯ ಹೆಂಡ್ತಿ ಮಗ. ನಮ್ಮ ಭಾಗದಲ್ಲಿ 4 ಕುಂಟೆ ಅವನಿಗೆ ಜಮೀನು ಹೋಗಿತ್ತು. ಬೆಂಗಳೂರಲ್ಲಿ ಸಾಲ ಮಾಡ್ಕೊಬಿಟ್ಟು ನನಗೆ ಜಮೀನು ಮಾರ್ತೀನಿ ಅಂತ ಬಂದ. ನಾವೇನು 4 ಕುಂಟೆಯಲ್ಲಿ ನಾವು ಈ 3/4 ಕುಂಟೆ ಒಂದು ಸೈಡು ರೋಡ್ ಸೈಡು 3/4 ಕುಂಟೆ, ಅದು ನಮ್ಮ ಹಳೆ ಮನೆ ಇದ್ದಿದ್ದ ಕಡೆ 1/4 ಕುಂಟೆ, ಟೋಟಲ್ 2 ಕುಂಟೆ ಜಮೀನು ತಗೊಂಡು ಮಧ್ಯೆ ಅವನು ಏನು ಮಾಡ್ದ, ಮನೆ ಕಟ್ಟುವಾಗ ನಮ್ಮದು ಒತ್ತುವರಿ ಮಾಡ್ಕೊಂಡು ಈಗ ಆಲ್ರೆಡಿ ಮನೆ ಕಟ್ಕೊಬಿಟ್ಟವನೆ. ನಾವು ಉಳಿಕೆ ಜಾಗದಲ್ಲಿ ಮನೆ ಕಟ್ಟಿದ್ದೋ 3/4 ಕುಂಟೆ ಜಾಗದಲ್ಲಿ. ಈಗ 1 ಕುಂಟೆ ಖರಾಬು, ಇನ್ನು 3/4 ಕುಂಟೆ, ಒಟ್ಟು 1/4 ಕುಂಟೆ ನಮ್ಮ RTC ಇದೆ. ಈಗ ಅವರು PW ಅವ್ರಿಗೆ ನಮಗೆ ಏನು ಹೇಳ್ದಲೆ ಅವರು ಮಾಯಣ್ಣ ಅನ್ನೋನು PW ನಂದಕುಮಾರ್ ಅನ್ನೋರು ಕೋರ್ಟಲ್ಲಿ ಹಾಯ್ಕೊಂಡವ್ರೆ. ಕೋರ್ಟಲ್ಲಿ ನಮಗೆ ನಮ್ಮ ಪಾರ್ಟಿನೂ ಮಾಡಿಲ್ಲ, ನಮಗೆ ನೋಟಿಸು ಕೊಟ್ಟಿಲ್ಲ, ಏನಿಲ್ಲ. ಮಾರ್ಚ್ 4ನೇ ತಾರೀಕು ಆರ್ಡರ್ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ 18ನೇ ತಾರೀಕು ನೋಟಿಸ್ ಕೊಟ್ಟವ್ರೆ. 18ನೇ ತಾರೀಕು ಕೊಟ್ಟ ಮೇಲೆ ನಮ್ಮ ಕೋರ್ಟ್ ರಜಾ ಇದೆ 26ನೇ ತಾರೀಕಿನವರೆಗೂ, ನಮಗೆ ಟೈಮ್ ಕೊಡಿ ಅಂದ್ಬಿಟ್ಟು ನಮಗೆ ಅಲ್ಲಿ ರಿಕ್ವೆಸ್ಟ್ ಲೆಟ್ರು ಕೊಟ್ಟಿದ್ದೀವಿ PW ಇಲಾಖೆಯಲ್ಲಿ. ಅದನ್ನಕ್ಕೂ ಲೆಕ್ಕಿಸ್ತಾರೆ, ಇಲ್ಲ ನಮಗೆ ಆರ್ಡರ್ ಆಗದೆ ಕೋರ್ಟಿಂದ, ಕೋರ್ಟಲ್ಲಿ ಏನೂ ಆರ್ಡರ್ ಆಗಿಲ್ಲ. ಇವರು ಪಾರ್ಟಿ ನಮ್ಮನ್ನ ಬಿಟ್ಟು ಈಗ ನಾವಿಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾವು ಎಲ್ಲ ವಾಸ ಇದ್ದೀವಿ. ಈಗ ಏಕಾಏಕಿ ನಾವು ಮನೆ ಹೊಡಿತೀವಿ ಅಂದ್ಬಿಟ್ಟು ಬಂದವ್ರೆ. ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ, ಕಾನೂನಿಗೆ ಗೌರವವನ್ನು ನೀಡುತ್ತೇವೆ. ಮನೆಯ ಮಾಲೀಕ ಕೃಷ್ಣೇಗೌಡ RTC ಜಮೀನಿನಲ್ಲಿ ಮನೆಯನ್ನ ನಿರ್ಮಿಸಿದ್ದಾರೆ. ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ. ಕೋರ್ಟ್ ಆದೇಶವೇ ಅಸ್ಪಷ್ಟವಾಗಿದೆ. ಮನೆಯ ಮಾಲೀಕ ಕೃಷ್ಣೇಗೌಡರಿಗೆ ಕಿರುಕುಳ ನೀಡುವ ಉದ್ದೇಶದಿಂದ PWD ಸಹಾಯಕ ಅಭಿಯಂತರರು ನಂದನ್ ಕುಮಾರ್ ಅವರ ಮನೆ ಕೆಡವಲು ಬಂದಿರುವುದು ಅಕ್ಷಮ್ಯ ಅಪರಾಧ. ಈ ಸಂಬಂಧ ಕೋರ್ಟ್ನಲ್ಲಿ ವ್ಯಾಜ್ಯವಿದ್ದು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಮಧ್ಯಪ್ರವೇಶ ಮಾಡಿ ಮನೆ ಮಾಲೀಕನಿಗೆ ನ್ಯಾಯ ಒದಗಿಸಬೇಕು ಅಂತ ತಿಳಿಸಿದರು. ಜಡ್ತರ ಬಂದು ಇಲ್ಲಿ ದಾಳಿ ಮಾಡ್ತಕ್ಕಂಥದ್ದು ಏನಿದೆ ಇದು ನಾವು ಖಂಡಿಸಬೇಕಾಗ್ತದೆ. ರೈತರಿಗೆ ಏನು ಗೊತ್ತಾಗುತ್ತೆ? ಹಾಗಾಗಿ ನಾನು ಇದನ್ನ ಬಹಳ ಸೂಕ್ಷ್ಮವಾಗಿ ಖಂಡಿಸ್ತಾ ಇದ್ದೀವಿ. ಈ ಬಗ್ಗೆ ನಾವು ಕೂಡ ಕಾನೂನು ಸಮರವನ್ನು ಸಾರಬೇಕಾಗುತ್ತೆ ಅನ್ನೋ ತೀರ್ಮಾನ ಮಾಡಿದ್ದೀವಿ. ಹಲವಾರು ಸಂಘ ಸಂಸ್ಥೆಗಳನ್ನ ಕರೆದು ಈ ಮೂಲಕ ನಂದಕುಮಾರ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಏನು ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಪ್ರಯತ್ನ ಮಾಡಬೇಕು, ಅದೆಲ್ಲ ಕೂಡ ನಾವು ಇವತ್ತಿನ ನಾವು ಮಾಡ್ತಾ ಇದ್ದೀವಿ. ಹಾಗಾದರೂ ಕೂಡ ನಮ್ಗೆ ಯಾವುದೇ ನೋಟಿಸ್ ಕೊಡೋದಲ್ಲೇ ಸ್ಥಳೀಯ ಗಮನಕ್ಕೆ ತರೋದಲ್ಲ ಏಕಾಏಕಿ ಒಂದು ಲಕ್ಷಾಂತರ ಬೆಲೆ ಬಾಳ್ತಕ್ಕಂಥ ಅದು RTC ಲ್ಯಾಂಡ್ ಓನರ್ ಕೃಷ್ಣೇಗೌಡರಿಗೆ ನೋಟಿಸ್ ಕೊಡಬೇಕು. ಮತ್ತು ಅವ್ರನ್ನ ಕೋರ್ಟಲ್ಲಿ ಪಾರ್ಟಿನೇ ಮಾಡಿರೋದಿಲ್ಲ. ಇದು ಹೆಂಗೆ? ಇದು ಏನು ನಾನು ಕಾನೂನನ್ನು ನಾವು ಇದು ಮಾಡೋದಿಲ್ಲ, ಕೋರ್ಟ್ ಆದೇಶನ ಗೌರವಿಸ್ತೀವಿ. ಆದರೆ RTC ಓನರ್ನ ಪಾರ್ಟಿ ಮಾಡಬೇಕು. RTC ಓನರೇ ಅಲ್ಲದಿರ್ತಕ್ಕಂಥ ನಂದಕುಮಾರ್ ಪಾರ್ಟಿ ಮಾಡಿಬಿಟ್ಟು ನಂದಕುಮಾರ್ ತಲೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕೋರ್ಟ್ ಆದೇಶ ಫಾಲೋಅಪ್ ಮಾಡ್ತಿಕ್ಕಟ್ರಿ ಅಂತೇಳಿ ಇವರು ತಾಲೂಕು ಆಡಳಿತ ತಹಸೀಲ್ದಾರ್ ತಾಲೂಕು ಭೂಮಾಪನ ಇಲಾಖೆಯವ್ರನ್ನ ಜೊತೆಲಿ ಕರ್ಕೊಂಡು ಅಲ್ಲಿ ಏನೋ ಡಮಾಲಿಸ್ ಮಾಡಲೇಬೇಕು ಅಂತಲೇ ಎಲ್ಲ ಶಸ್ತ್ರಾಸ್ತ್ರ ಮಿಷಿನರಿಗಳನ್ನ ತಗೊಂಡು ಬಂದು ಕೂತ್ಕೊಂಡಿತ್ತು DRV ಹಾಕ್ಕೊಂಡು ರೈತನ ಹೆದರಿಸಿ ಲಕ್ಷಾಂತರ ಬೆಲೆ ಬಾಳ್ತಕ್ಕಂಥ ಈ ಜಮೀನು ಏನು ಮಾಡಬೇಕು ಅಂತ ಕಾಯ್ತಾ ಇದ್ರು ಇವರು. ಮೊಬೈಲ್ ಬಳಕೆ ವಿದ್ಯಾರ್ಥಿ ಜೀವನ ಮಟ್ಟ ಉತ್ತಮಗೊಳಿಸುವಂತಹ ನಿಟ್ಟಿನಲ್ಲಿ ಬಳಕೆ ಆಗಬೇಕು ಅಂತ ವಿಶ್ರಾಂತ ನಿರ್ದೇಶಕರಾದ ಪ್ರೊಫೆಸರ್ ಅಪ್ಪಾಜಿಗೌಡ ಕಿವಿ ಮಾತು ಹೇಳಿದ್ದಾರೆ. ಪಟ್ಟಣದ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಆಯೋಜಿಸಿದ 2023-24ನೇ ಸಾಲಿನ ಸಾಂಸ್ಕೃತಿಕ, ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಯೂತ್ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡದಂತೆ ಸೂಚನೆ ಹೊರಡಿಸಿದ್ವು. ಅದರಂತೆ ವಿದ್ಯಾರ್ಥಿಗಳು ಫೋನ್ ಬಳಕೆ ಮಾಡುತ್ತಾ ಇರಲಿಲ್ಲ. ಬದಲಾದ ಕಾಲಘಟ್ಟದಲ್ಲಿ ಕೊರೋನಾದಂತಹ ವೈರಸ್ ನಮ್ಮ ದೇಶಕ್ಕೆ ಲಗ್ಗೆ ಇಟ್ಟ ಮೇಲೆ ಅನಿವಾರ್ಯವಾಗಿ ವಿದ್ಯಾರ್ಥಿಗಳು ಫೋನ್ ಬಳಕೆ ಮಾಡುವಂತಾಯಿತು. ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ತೊಡಗಿಸಿಕೊಳ್ತಾ ಇರೋದು ಆಶಾದಾಯಕ ಬೆಳವಣಿಗೆಯಾಗಿದೆ. 49% ಹೆಣ್ಣು ಮಕ್ಕಳು ಶಾಲಾ ಕಾಲೇಜಿಗೆ ದಾಖಲಾಗ್ತಾ ಇದ್ದಾರೆ ಎಂದರು. ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪಿ ಕೃಷ್ಣಯ್ಯ ಟಿ ನರಸೀಪುರ ತಾಲೂಕು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದು ಅದಕ್ಕೆ ಪ್ರಮುಖ ಕಾರಣ ಇಲ್ಲಿನ ಕ್ರೀಡಾಪಟುಗಳು. ಕುರುಬೂರು ಗ್ರಾಮದ ಖೋ-ಖೋ ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಸಾಧನೆಗೈದು ಮೈಸೂರು ಜಿಲ್ಲೆಯ ಹೆಸರನ್ನ ಮುದ್ರೆ ಹೊತ್ತಿದ್ದಾರೆ ಎಂದರು. ನಾವು ಒಂದು ಕಾಲದಲ್ಲಿ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸರ್ಕ್ಯುಲರ್ ಹಾಕಿದ್ವಿ, ಮೊಬೈಲ್ನ ನಿಷೇಧ ಮಾಡಿದ್ವಿ, ಯಾರೂ ಉಪಯೋಗಿಸಬಾರ್ದು. ಆಮೇಲೆ ಕಾಲಾಂತರದಿಂದ ಈ ಕೋವಿಡ್ ಅವೆಲ್ಲ ಬಂದಾಗ ಪಾಠ ಪ್ರವಚನಗಳನ್ನ ಮಾಡಲಿಕ್ಕೆ ಈ ಮಾಧ್ಯಮಗಳು ಬೇಕು ಅಂದ್ಬಿಟ್ಟು ನಾವು ಆ ಸರ್ಕ್ಯುಲರ್ ತೆಗೆದು ಮಕ್ಕಳಿಗೆ ನಾವೇ ಲ್ಯಾಪ್ಟಾಪು ಮತ್ತು ಈ ಟ್ಯಾಬ್ಗಳನ್ನ ಕೊಟ್ಟು ಅದೆಲ್ಲ ನಮಗೆ ಗೊತ್ತಿದೆ. ಸೊ ಅದನ್ನು
ನಾವು ಆ ಮೀಡಿಯಾನ ಅಥವಾ ಆ ವಸ್ತುನ ನಾವು ಒಳ್ಳೆಯದಕ್ಕೆ ಉಪಯೋಗಿಸಬೇಕು ಅಂತ ಒಂದು. ಎರಡನೇ ವಿಚಾರ ಅಂದರೆ ಬಹಳಷ್ಟು ಖುಷಿ ಪಡುವ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಯಾಕೆಂತ ನಿರ್ದೇಶಕನಾಗಿ ಬಹಳಷ್ಟು ಕಾಲೇಜಿಗೆ ವಿಸಿಟ್ ಮಾಡಿದ್ದೀನಿ. ಒಂದೊಂದು ರೀಸನಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿ ಮೈಸೂರು, ಮಂಗಳೂರು, ಬೆಂಗಳೂರನ್ನೆಲ್ಲ ನೋಡಿದ್ದೀನಿ. ಈಗ ಒಂದು ಅಂಕಿಅಂಶದ ಪ್ರಕಾರ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೆಣ್ಣು ಮಕ್ಕಳ ಸಂಖ್ಯೆನೂ ಅರ್ಧ ಅಷ್ಟೇ. ನಾವೆಲ್ಲ ಓದ್ತಿದ್ದಾಗ ಇಡೀ ಕ್ಲಾಸ್ ರೂಮಲ್ಲಿ ಒಂದು 2 ಬೆಂಚ್ ಅಥವಾ 1 ಬೆಂಚಲ್ಲಿ ಹೆಣ್ಮಕ್ಳು ಓದುವಂಥ ಪರಿಸ್ಥಿತಿ ಇತ್ತು. ಇದೇ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ದೊರೆತಾ ಇರುವಂತಹ ಉತ್ತಮ ಗುಣಮಟ್ಟದ ಶಿಕ್ಷಣ, ಇದಕ್ಕಾಗಿ ಸರ್ಕಾರದಿಂದ ದೊರೆತಾ ಇರುವ ಅನುದಾನಗಳು, ಅದರ ಸಮರ್ಪಕ ನಿರ್ವಹಣೆಯಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಉತ್ತಮ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಸೇವೆಯನ್ನ ಶ್ಲಾಘಿಸಲಾಯಿತು. ಖೋ ಕ್ರೀಡೆಗೆ ಹೆಚ್ಚು ಹೆಸರನ್ನ ಪಡೆದಂತ ಜಿಲ್ಲೆ. ಖೋ ಕ್ರೀಡೆನಲ್ಲಿ ನೂರಾರು ವಿದ್ಯಾರ್ಥಿಗಳನ್ನ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ತಾಲೂಕು. ನಿಜವಾಗ್ಲೂ ಈ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಹಾಗೆ ಶಿಕ್ಷಣದ ಬಗ್ಗೆ ಹಾಗೂ ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರು ಸರ್ ಮಾತಾಡಬೇಕಾದ್ರೆ, ಹಾಗೆ ವಿವಿಧ ಕ್ರೀಡೆಯ ಮುಖ್ಯಸ್ಥರು ಮಾತಾಡಬೇಕಾದ್ರೆ, ಇದು ಬೇರೆ ಬೇರೆಯವ್ರು ಸಾಂಸ್ಕೃತಿಕ ರಾಷ್ಟ್ರೀಯ ಯೋಜನೆ ಅವರೆಲ್ಲರೂ ಮಾತಾಡಬೇಕಾದ್ರೆ ನೀವು ಹೇಗೆ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಸರ್ ಅವರು ಭಾಷೆನ ಹೇಗೆ ಕಲ್ತ್ಕೋಬೇಕು, ಅದರ ಪ್ರಾಮುಖ್ಯತೆ ಮತ್ತು ನಮ್ಮ ಜೀವನವನ್ನು ಯಾವ ನಿಟ್ಟಿನಲ್ಲಿ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ HV ಉದಯ್ ಕುಮಾರ್, ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಸಬಿಯಾ ಭೂಮಿಗೌಡ, ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ P ಕೃಷ್ಣಯ್ಯ, ಪ್ರೊಫೆಸರ್ ದೇವರಾಜೇಗೌಡ, ಪ್ರೊಫೆಸರ್ ಡಾಕ್ಟರ್ MK ಮಾಧವಿ, ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಬಸವರಾಜು, ಡಾಕ್ಟರ್ ಕವಿತಾಗೌಡ, ಡಾಕ್ಟರ್ ಮುತ್ತಮ್ಮ, ಪ್ರೊಫೆಸರ್ ಮಹೇಶ್, ಡಾಕ್ಟರ್ ಸಂಪತ್ ಕುಮಾರ್ ಸೇರಿದಂತೆ ಕಾಲೇಜಿನ ಅಧ್ಯಾಪಕ ಹಾಗೂ ಸಿಬ್ಬಂದಿ ವೃಂದ ಹಾಜರಿದ್ದರು. ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ದಾಸೋಹ ಭವನದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಬಿ ಮರಯ್ಯ ಮತ್ತು ಕುಟುಂಬ ವರ್ಗ ಅನ್ನದಾನ ಏರ್ಪಡಿಸಿದ್ರು. ಸರಿಸುಮಾರು 500ಕ್ಕಿಂತ ಹೆಚ್ಚು ಭಕ್ತಾದಿಗಳು ದಾಸೋಹದ ಪ್ರಸಾದ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇವಸ್ಥಾನಕ್ಕೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ಜೊತೆಗೆ ಸ್ಥಳೀಯರು ಸಹ ಪ್ರಸಾದ ಸ್ವೀಕರಿಸ್ತಾ ಇದ್ದು, ದಾಸೋಹ ಪ್ರತಿನಿತ್ಯ ಯಶಸ್ವಿಯಾಗಿ ನಡೀತಾ ಇರೋದು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ. ಹಸಿದ ಹೊಟ್ಟೆಗೆ ಅನ್ನ ಹಾಕಿದ ತೃಪ್ತಿ ನಮಗೆ ದೊರೆತಿದ್ದು, ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾಸೋಹದ ಸೇವೆಯನ್ನು ಮಾಡಲು ಅನುಗ್ರಹಿಸಬೇಕು ಎಂದರು. ದಾಸೋಹದ ಜವಾಬ್ದಾರಿಯನ್ನ ಉದ್ಯಮಿ ವಾಸುರವರು ವಹಿಸಿಕೊಂಡಿದ್ದು, ಸೇವಾರ್ಥದಾರರು ಇರಲಿ ಇಲ್ಲದಿರಲಿ ನಿತ್ಯವೂ ದಾಸೋಹ ಅವರ ಸಹಕಾರದಲ್ಲಿ ನಡೀತಾ ಇರೋದು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಎಂದರು. ಮುಂದುವರೆದು ಮಾತನಾಡಿ ಮಾಜಿ ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಬಿಜೆ ವಿಜಯಕುಮಾರ್ ಇಬ್ಬರನ್ನ MLCಗಳನ್ನಾಗಿ ಮಾಡುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ದು, ಪಕ್ಷದ ಹೈಕಮಾಂಡ್ ಇಬ್ಬರನ್ನೂ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ನನ್ನ ಕುಟುಂಬ ಸಮೇತವಾಗಿ ನಾವು 4 ಜನರಿಗೆ ಊಟ ಬಡಿಸ್ಬೇಕು ಅಂತ ನಾನು ಮಾತನಾಡಿದ್ದೆ. ಅದೇ ರೀತಿಯಾಗಿ ಇವತ್ತು ಸುಮಾರು ಒಂದು 500 ಜನರು ಊಟ ಮಾಡೋರು ಅಂತ ನನ್ನ ಅನಿಸಿಕೆ. ಈ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡವ್ರೆ. ಮುಂದೇನೂ ಕೂಡ ಇದೇ ರೀತಿಯಾಗಿ ನಾವು ಈ ಒಂದು ಸೇವೆಯನ್ನು ವಾಸಣ್ಣವ್ರ ಜೊತೆ ನಿಂತು ಈ ಸೇವೆಯನ್ನು ಮಾಡ್ತೀವಿ, ಮುಂದುವರಿಸಲಿ. ಇದು ನಾನು ಏನೇನೋ ಯೋಜನೆಗಳನ್ನು ಇಟ್ಟಿದ್ದೀನಿ, ಇಲ್ಲಿಗೆ ಯೋಜನೆಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು. ಮುನ್ಸಿಪಲ್ನವ್ರ ಜೊತೆಲೂ ಕೂಡ ಮಾತಾಡ್ತೀನಿ, MLA ಅವ್ರ ಜೊತೆಲೂ ಕೂಡ ಮಾತಾಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ನಾವು ಸಮಯ ಕಾದಿರ್ತಿದ್ದೀವಿ. ಜೊತೆಗೆ ಏನಪ್ಪ ಅಂತ ಅಂದರೆ, ಇತಿಹಾಸದಲ್ಲಿ ಈ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಯಾರೂ ಕೂಡ ಈ ಒಂದು ದಾಹ ಇದನ್ನು ಮಾಡಿರಲಿಲ್ಲ. ವಾಸು ಅವರು ಮಾಡಿದ್ದಾರೆ. ಅವ್ರಿಗೆ ಭಗವಂತ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಏನು ನಮ್ಮ ಸಿದ್ದರಾಮಯ್ಯನವ್ರ ಮಗ ಅವರು MLC ಆಗಬೇಕು ಅಂತ ನಾವೆಲ್ಲ ಆಸೆ ಇಟ್ಟಿದ್ದೀವಿ. ಅದು ನೆರವೇರಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರದಿಂದ ಅವ್ರನ್ನ ನಾಮಿನೇ ಮಾಡಬೇಕು. ಜೊತೆಗೆ ಜಿಲ್ಲಾ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು ಸುಮಾರು 10 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ.
ಈ ಭಗವಂತನ ಕೃಪಾ ಕಟಾಕ್ಷದಿಂದ ಇಬ್ಬರಿಗೂ MLC ಆಗಿ ಇಲ್ಲಿ ಬಂದು ಈ ದೇವ್ರ ದರ್ಶನ ಮಾಡಿ ಈ ಒಂದು ಸೇವೆಯ ಪಾತ್ರರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನರಿಗೆ ಊಟ ನಡೆಯಲಿ ಟಿ ನರಸೀಪುರದಲ್ಲಿ ಅನ್ನೋದನ್ನು ಮಾಡಿಕೊಡ್ಬೇಕು, ಮಾಡೇ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಹಾಜರಿದ್ದರು. ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಭಕ್ತಿ ಪ್ರಧಾನವಾಗಿ ಜರುಗಿತು. ದಿವ್ಯ ಬ್ರಹ್ಮ ರಥೋತ್ಸವದ ಅಂಗವಾಗಿ ಮಾರೇಹಳ್ಳಿಯಲ್ಲಿ ವಿರಾಜಮಾನರಾಗಿ ಗಜಾರಣ್ಯ ಕ್ಷೇತ್ರದಲ್ಲಿ ಶ್ರೇಯಪತಿಯಾಗಿ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಭಕ್ತಾನುಗ್ರಾಹಕನಾಗಿಯೂ ಅವತರಿಸಿ ವಿರಾಜಿಸುತ್ತಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಹೋಮ ಹವನ ಅಭಿಷೇಕ ನಡೆದ ಬಳಿಕ ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು. ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ವಿವಿಧ ಬಣ್ಣದ ಬಟ್ಟೆ ಹಾಗೂ ಹೂಗಳಿಂದ ಅಲಂಕರಿಸಲಾಗಿತ್ತು. ಲಕ್ಷ್ಮೀ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯದೊಂದಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡುವ ಮೂಲಕ ಉತ್ಸವ ಮೂರ್ತಿಯನ್ನ ರಥದ ಸಮೀಪ ಕರೆತರಲಾಯಿತು. ಶಾಸಕ PM ನರೇಂದ್ರ ಸ್ವಾಮಿ ಅವರು ಕುಟುಂಬ ಸಮೇತ ದೇವಸ್ಥಾನಕ್ಕೆ ಆಗಮಿಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದ್ರು. ನಂತರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಬ್ರಹ್ಮರಥಕ್ಕೆ ಪ್ರತಿಷ್ಠಾಪಿಸಿದ ನಂತರ ರಥೋತ್ಸವಕ್ಕೆ PM ನರೇಂದ್ರ ಸ್ವಾಮಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಬ್ರಹ್ಮ ರಥೋತ್ಸವವನ್ನ ಯುವಕರ ಗುಂಪು ದೇವಸ್ಥಾನದ ಸುತ್ತ ಒಂದು ಸುತ್ತು ಎಳೆದ ಭಕ್ತರು ಗೋವಿಂದ ಗೋವಿಂದ ಎಂಬ ಘೋಷಣೆಯೊಂದಿಗೆ ಭಕ್ತಿಯನ್ನ ಸಮರ್ಪಿಸಿದ್ರು. ತಾಲೂಕಿನ ದಾಸಪ್ಪ ಗುಡ್ಡಪ್ಪಂದಿರು ರಥದ ಮುಂದೆ ಶಂಖ ಜಾಗಟೆಗಳನ್ನು ಬಾರಿಸ್ತಾ ರಥೋತ್ಸವದಲ್ಲಿ ಹೆಜ್ಜೆ ಹಾಕಿದ್ರು. ಚಾಮರಾಜನಗರ, ಬೆಂಗಳೂರು, ಮೈಸೂರು, KR ನಗರ, ಮಂಡ್ಯ, ಹಾಸನ, ಭೈರಾಪಟ್ಟಣ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಹಣ್ಣು ಜವನ ಎಸೆದು ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸುವುದರ ಮೂಲಕ ಧನ್ಯತೆಯ ಭಾವವನ್ನೇ ಮೆರೆದರು. ಶಾಸಕ PM ನರೇಂದ್ರ ಸ್ವಾಮಿ ಮಾತನಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ, ನಾಡಿಗೆ ಉತ್ತಮ ಮಳೆ ಬೆಳೆಯಾಗಲಿ, ನಾಡಿನ ಜನತೆ ಸಮೃದ್ಧಿಯಾಗಿ ಜೀವಿಸಲಿ ಅಂತ ಆಶಿಸಿದರು. ಹಳ್ಳಿ ಮರದ ಹತ್ರ ಕೂತಿರಿ, ಹೋಗಬೇಡಿ. ಇದೇ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಕುಮಾರ್ ಸೇರಿದಂತೆ ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು ಹಾಜರಿದ್ದರು.